ಹೋಗಿದ್ದೀನಿ ಈ ಸಲ ನಾನು. ಗುರ್ಲಾಪುರದ ಅದು ದೊಡ್ಡ ಘಟಿತ ಘಟನೆ ಅದು. ಅಂಥ ಘಟನೆ ಆಗಿದ್ದು ನಾವಿನ್ನು ಮುಂದೆ ಒಯ್ಬೇಕು. ಅದನ್ನು ಪ್ರತಿ ರೈತಗೂ ತಿಳಿಸಿ ಹೇಳಿ ಅವನು ಬೆಳೆ ಬೆಳೆದಿದ್ದ ಮತ್ತು ಜೊತೆಗೆ ಬೆಳೆ ಬೆಳೆದು ನಾವು ಮಾರಬೇಕು, ನೀರು ಸಿಗಬೇಕು, ಒಟ್ಟ ಸಾಕು. ನೀರು ಹಾಕಿದ್ರೆ ಬೇಕಾದ ಸೈಂಟಿಫಿಕ್ ಏನು ಸಾವಯವ ಮಾಡಬೇಕು, ಇದನ್ನು ಮಾಡ್ಬೇಕು, ಮತ್ತು ಅವು ಇರ್ತಾವಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತದ ರೈತರಿಗೆ. ಬೆಳೆ ಬೆಳೆಯೋದನ್ನು ರೈತರಿಗೆ ತಿಳಿಸಿ ಹೇಳಬೇಕಾಗಿಲ್ಲ, ಮೀನಿಗೆ ನೀರಾಗಿ ಈಜಪ್ಪ ಅಂತ ಹೇಳಬೇಕಾಗಿಲ್ಲ, ಸ್ವಲ್ಪ ನೋಡಿದ್ರು ಸಾಕು ಬಂದು ಬಿಡ್ತದೆ ಸಹಜವಾಗಿ. ಆ ಎಲ್ಲ ದಿಸೆಯಲ್ಲೇ ಇದು ಹೊಸ ಒಂದು ಏನಪ್ಪ ಅಂದ್ರೆ ಪ್ರಯೋಗ ಆಗ್ಯದ ಗುರ್ಲಾಪುರದಲ್ಲೇ. ಅದು ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆಗೂ ಹೋಗಿ ಪ್ರತಿ ಹಳ್ಳಿಗೂ ಗೋಡೌನ್ಗಳಾಗಿ ಅವರು ಬೆಳೆದ ಬೆಳೆಗೆ ಮ್ಯಾಕ್ಸಿಮಮ್ ಬೆಲೆ ಬರ್ತಂದ್ರೆ ನಿಶ್ಚಿತವಾಗಿ ದೇಶ ಸುಭಿಕ್ಷ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೇವಲ 10% ಜನ ಸುಭಿಕ್ಷ ಇರಬೇಕು, 90% ಜನ ಎಲ್ಲರೂ ಹರಸಂತ ಊಟ ಮಾಡೋದು ಬೇಕು. ಇದು ನಿಮ್ಮ ಕೈಯಲ್ಲದ. ಈ ದಿಶೆಯಲ್ಲಿ ಈಗಾಗಲೇ ಹೆಜ್ಜಿಟ್ಟಿರುವಂಥ ನಮ್ಮ ಶಶಿಕಾಂತ್ ಪಡಸಲಗಿ ಗುರುಗಳು, ಗುರೂಜಿಯವರು ಜೊತೆ ನಮ್ಮ ಪೂಜಾರವರು ಮತ್ತು ಇನ್ನುಳಿದವ್ರ ಜೊತೆಗಾರ ಎಲ್ಲರೂ ಕುಡ್ಕೊಂಡು ಈ ಮೂಮೆಂಟನ್ನು ಭಾಳ ಎತ್ತರಕ್ಕೆ ಹೋಗ್ಬೇಕಾಗಿದೆ ಅಂತ ಹೇಳ್ತಾ, ಗುರ್ಲಾಪುರ ನಿಲ್ಲಬಾರದು. ಪ್ರತಿ ಊರು ಪ್ರತಿ ಹಳ್ಳಿನೂ ಗುರ್ಲಾಪುರ ಆಗಬೇಕು. ಪ್ರತಿ ರೈತನ ಮನೆಯೂ ಗುರ್ಲಾಪುರ ಆದಾಗ ಅವ್ನು ಮಾರ್ಕೆಟ್ ಸಿಕ್ಕಾಗ ನಿಶ್ಚಿತವಾಗಿಯೂ ಈ ದೇಶದ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.